ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಹಾಗೆ ಇಲ್ಲಿ ಮೊನ್ನೆ ಅಮ್ಮ ಬಂದಿದ್ರು, ಊರಿಗೆ ಹೋಗೋಣ ಅಂತ ಹೇಳಿ. ರಜೆ ಬರುತ್ತೆ ಅಂದ್ರೆ ಸಾಕು, ನೀನ್ ಬರ್ತೀವಿಲ್ಲ ನಾನು ಬಂದು ಕರ್ಕೊಂಡು ಹೋಗ್ಲಾ ಅಂತ ಹೇಳ್ತಾ ಇರ್ತಾರೆ. ಸೊ ಅವ್ರನ್ನೇ ಬರಕ್ಕೆ ಹೇಳಿದ್ದೆ, ಬಂದಿದ್ರು. ನಾನು ಯಾವಾಗಲೂ ಇರುವೆ ಕಚ್ಚಿಸ್ಕೊಳ್ತಾ ಇದ್ನಲ್ಲ, ಸೊ ಅದು ಅಮ್ಮಂಗೆ ಕಚ್ಚಿತ್ತು. ಅವ್ರು ಹೆದರ್ತಾ ಇದ್ರು, ನಂಗೆ ಅಲ್ಲಿ ದಪ್ಪ ಆಯಿತು ಇಲ್ಲಿ ದಪ್ಪ ಆಯಿತು ತುಂಬ ಉರಿತಾ ಇದೆ ಹಾಗೆ ಹೀಗೆ ಅಂತ ಹೇಳಿ ನಂಗೆ ನಗಾಡ್ತಾ ಇದ್ದೆ ನಾನು. ಹಾಗೆ ಇಲ್ಲಿ ಅಮ್ಮ ಬಂದರೆ ಒಂದು ಬ್ಲೌಸ್ ಹೊಲಿಸ್ಕೊಳ್ಳೋದೇನೆ ಹೋಗೋದಿಲ್ಲ. ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸೊ ಅವ್ರಿಗೊಂದು ಬ್ಲೌಸ್ ಹೊಲ್ದು ಕೊಟ್ಟೆ ಅರ್ಜೆಂಟಲ್ಲಿ. ಹಾಗೆ ಅಜ್ಜಿ ಬಂದರೆ ಆಯಿತು ಮಕ್ಕಳಿಗೆ. ಎಲ್ಲ ಕೆಲಸನ ಅಜ್ಜಿ ಮಾಡಬೇಕು, ಸ್ನಾನ ಮಾಡಿಸ್ಬೇಕು, ಬ್ಯಾಗ್ ಅವರೇ ತಗೋಬೇಕು, ಅದು ಇದು ಅಂತ ಹೇಳಿ ಎಲ್ಲ ಅಜ್ಜಿ ಒಟ್ಟಿಗೆ ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಮಗನ ಹತ್ರ ನಾನು ಹಿಂದಿನ ದಿನ ನೋಡಿದೆ, ಬಟ್ ಅರ್ಜೆಂಟಲ್ಲಿ ನಂಗೆ ನೆನಪಾಗಿರಲಿಲ್ಲ. ಗಿಡಕ್ಕೆಲ್ಲ ಸಗಣ ಹಾಕಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಮನೆಯಲ್ಲಿ ದನ ಇಲ್ಲದ ಕಾರಣ ನಾನು ಆಳ ಹತ್ರ ತರಿಸ್ಕೊತಾ ಇರ್ತೀನಿ, ಇಲ್ಲಾಂದರೆ ಅಲ್ಲೇ ರೋಡಲ್ಲಿ ಹೋಗುವಾಗ ಎಲ್ಲಾದರೂ ಸಿಕ್ಕರೆ ತೊಗೊಂಡು ಬರ್ತಾ ಇರ್ತೀನಿ. ಸೊ ಹಾಗಾಗಿ ಮಗನ ಹತ್ರ ತರಿಸಿದೆ. ಮಗನಿಗೆ ಅಷ್ಟೊಂದು ಅಂದ್ರೆ ಗಲೀಜು, ನಾನು ಹಾಗೆ ಮಾಡೋದಿಲ್ಲ ಹೀಗೆ ಮಾಡೋದಿಲ್ಲ ಅಂತ ಹೇಳಿ, ಅಂದ್ರೆ ಈ ತರದ ವಿಷಯಗಳೆಲ್ಲ ಮಾಡಕ್ ಹೋಗೋದಿಲ್ಲ. ಸೊ ಹಾಗಾಗಿ ಮಾಡಿಸ್ತಾ ಇರ್ತೇನೆ ಅವನ ಹತ್ರ. ಅವ ಹೇಳಿದಂಗಿತ್ತು, ನಿನ್ನಿದ್ದು ಬೇರೆ ಇತ್ತಂತ. ಸಗಣನೇ ನೋಡಿರೋದಿಲ್ಲ ಕೆಲವೊಬ್ರು. ಅಂದ್ರೆ ಇವನಿಗೆ ತುಂಬಾ ಇದೆ, ಬಟ್ ಆ ಒಂದು ಸಗಣ ಅಂತ ಹೇಳಿದ್ರೆ ಒಂದು ಹೇಸಿಗೆ ಅನ್ನೋ ಥರ ಮಾಡೋದಿಲ್ಲ ಅವನು. ಹೇಳಿದ ಕೆಲಸ ಎಲ್ಲ ಮಾಡ್ತಿರ್ತಾನೆ, ಬಟ್ ಅವನ ಹತ್ರ ಮಾಡಿಸ್ಬೇಕು ಅಂತ ಹೇಳಿ ಅಲ್ಲ, ನನಗೆ ಸ್ವಲ್ಪ ಇದಾಗಿತ್ತು. ಸೊ ಹಾಗಾಗಿ ನೀನೇ ತೊಗೊಂಡು ಬಾ ಅಂತ ಹೇಳಿದೆ. ಹಾಗಾಗಿ ತೊಗೊಂಡು ಬರ್ತಾ ಇದ್ದ. ನನ್ನ ಮನೆಗೆ ತೊಗೊಂಡೋಗಿ ಅದನ್ನು ನೀರಲ್ಲಿ ಕಲಸಿ, ಅಂದರೆ ಇಷ್ಟಿಷ್ಟು ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನು ಒಂದು ಬಕೆಟಲ್ಲಿ ಫುಲ್ ನೀರು ಹಾಕಿ, ಸೊ ಅದರಲ್ಲಿ ಸಗಣ ಹಾಕಿ ಕಲಸಿ ಮತ್ತೆ ಗಿಡಕ್ಕೆ ಹಾಕ್ತಾ ಇರ್ತೀನಿ. ಅದರ ನೀರಲ್ಲಿ ಕರಡಿಸಿ ರಜಾ ರಜಾ ಹಾಕೋದು. ನಮ್ಮ ಮನೆಯಲ್ಲಿ ಟಿವಿ ಇದೆ, ಬಟ್ ಟಿವಿ ಹಾಕ್ಸೋದಿಲ್ಲ, ಮಕ್ಕಳು ಟಿವಿ ಮುಂದೆನೇ ಕೂರ್ತಾರೆ ಅಂತ ಹೇಳಿ. ಸೊ ಜಾಸ್ತಿ ಮೊಬೈಲು ನೋಡೋದಿಲ್ಲ ಮಕ್ಕಳು. ಹಾಗೆ ಅಮ್ಮ ಬಂದರೆ ಬೋರ್ ಆಗುತ್ತೆ ಅಮ್ಮನಿಗೆ, ಕೂತು ಕೂತು ಏನು ಮಾಡೋದು ಅಂತ ಹೇಳಿ. ಸೊ ಹೋಗಿ ಬರೋಣ ಅಲ್ಲಿ ಅತ್ತೆ ಮನೆಗೆ, ಸಣ್ಣ ಅತ್ತೆ ಮನೆಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೆ. ಇದು ನಮ್ಮ ಮನೆಯ ಇಂದ ಬರೋವಾಗ ಇದೊಂದು ಹಿಂದ್ಗಡೆ ರೋಡು. ಸೊ ಅಷ್ಟನ್ನು ಪಾಸ್ ಮಾಡ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ಅಪ್ಪಲ್ಲಿ ಹೋಗಬೇಕು. ಅಮ್ಮ ಇಷ್ಟಕ್ಕೆ ಸುಸ್ತು ಹೊಡೆದ್ರು. ನಾವು ಹೋಗಿದ್ದಷ್ಟೇ ಜಸ್ಟ್, ಇನ್ನೂ ಇದು ರೋಡು ಇನ್ನೂ ತುಂಬ ಹೋಗಬೇಕಿತ್ತು, 1.5 ಕಿಲೋಮೀಟ್ರ್ ಹೋಗಬೇಕು. ಸೊ ವಾಕಿಂಗ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೆ. ಮಕ್ಕಳಿಗೆ ಖುಷಿ ಆಗುತ್ತೆ, ಮಕ್ಕಳಿಗೆ ಅಭ್ಯಾಸ ಐತೆ. ಹಾಗೆ ನಾವು ಇದನ್ನ ಹಿಂದ್ಗಡೆ ಇದು ರೋಡ್ ಸಹ ನಾವು ಮುಗಿಸ್ಕೊಂಡು ಬಂದಿದ್ದು, ಅಷ್ಟು ದೂರ ಬಂದ್ವಿ. ಯಾರ್ದಾದ್ರೂ ಮನೆಗೆ ಹೋಗ್ಬೇಕು ಅಂತಂದ್ರೆ ಬೈಕಲ್ಲಿ, ಕಾರಲ್ಲಿ, ಆಟೋಲ್ಲೆಲ್ಲ ಹೋಗ್ತಾ ಇರ್ತೀವಿ. ಬಟ್ ಕೂತು ಕೂತು ಕಾಲೆಲ್ಲ ನೋವಾಗಿದೆ ಅಂತ ಹೇಳ್ತಾ ಇದ್ರು ಅಮ್ಮ. ಸೊ ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೆ. ಅಮ್ಮಂಗೆ ಟ್ರಕ್ಕಿಂಗ್ ನಾನು ತಮಾಷೆ ಮಾಡ್ತಾ ಇದ್ದೆ, ಅಮ್ಮನಿಗೆ ಇದೊಂಥರ ಟ್ರಕ್ಕಿಂಗ್ ಆಗಿದೆ ಅಂತ ಹೇಳಿ. ಎಷ್ಟು ವರ್ಷ ಎಲ್ಲೇ ಅಮ್ಮ ಕೇಳೋದು ಏನು ಮಮ್ಮಿ? ಓಡಾಡ ಆತ್ರೆ ಓಡಾಡ ಮಗಳ ಕೈ ಹಿಡ್ಕೊ ಅಜ್ಜಿದ. ನಡಿ ನಡಿ ಕೈ ಹಿಡ್ಕ, ಕೈ ಹಿಡ್ಕ. ಅಪ್ಪು ಅವನು ನೋಡಲ್ಲ ಹೋಗಿ ನಿಂತ್ಕೊಂಡ. ಸ್ವಲ್ಪ ಮುಂದೆ ಹೋದ್ರೆ ಅದು ದೊಡ್ಡ ಹೊಳೆ. ಇಲ್ಲ ಇಲ್ಲ ಇನ್ನಿಲ್ಲ. ಹೊಳೆ ಸಿಗ್ತಲ್ಲ, ಅದು ಇಲ್ಲೇ ಹೋಗೋದು. ಅಮ್ಮ ಎಲ್ಲಿ ಮನೆ ಕಂಡ್ರು ಆ ಮನೆನ ಈ ಮನೆ ಬಂತ ಅಂತ ಹೇಳಿ ಹೇಳ್ತಾ ಇದ್ರು. ನಂಗೆ ನಗು ಬರ್ತಾ ಇತ್ತು ಪಾಪ. ತುಂಬ ಅಪ್ಪು ತುಂಬ ಡೌನು, ಮತ್ತು ಕಲ್ಲೆಲ್ಲ ಇರುತ್ತೆ, ಸ್ಟ್ರೇಟ್ ರೋಡ್ ಎಲ್ಲ ತುಂಬ ಮಳೆ ಬಂದರೆ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸ್ವಲ್ಪ ಮಳೆ ಇತ್ತು ಅಂತ ಹೇಳಿ ಸೊ ಹಾಗೆ ಕರ್ಕೊಂಡು ಹೋದೆ.
ಫೈನಲಿ ಬಂದು ತಲುಪಿದ್ವಿ. ಅಂದರೆ ಹಳ್ಳ ದಾಟ್ಕೊಂಡು ಬರ್ತಾರೆ, ನಾವು ಹಳ್ಳದಲ್ಲಿ ಬರಲಿಲ್ಲ, ಮಕ್ಕಳಿಗೆಲ್ಲ ದಾಟಕ್ಕೆ ಸರಿ ಆಗೋದಿಲ್ಲ ಅಂತ ಹೇಳಿ ಸೊ ರೋಡಲ್ಲೇ ಬಂದ್ವಿ. ಇಲ್ಲಾಂದ್ರೆ ಹಳ್ಳದಲ್ಲಿ ಬರ್ಬೋದು, ತುಂಬ ನೀರಿದ್ರೆ ತೇಲಾಡ ಥರ ಆಗ್ಬಿಡತ್ತೆ, ಇನ್ನು ಇದು ಆಗೋದಿಲ್ಲ ನಡ್ಕೊಂಬರಕ್ಕೆ ಅಂತ ಹೇಳಿ ಸೊ ರೋಡಲ್ಲೇ ಬಂದು ನಂಗೊಂದು ಸ್ವಲ್ಪ ಅಭ್ಯಾಸ ಆಗಿದೆ ಈಗ, ಆದರೂ ಕೂಡ ಸ್ವಲ್ಪ ಸುಸ್ತಾಗತ್ತೆ. ವಾಕಿಂಗ್ ವಾಕಿಂಗ್ ಇಲ್ಲಿ 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 ಇವರು ಮಾವ ಹಾಗೆ ಇವರು ಅತ್ತೆ. ನನ್ನ ಮಗಳು ಬಂದ ತಕ್ಷಣನೇ ಅವ್ರ ಹತ್ರ ಜ್ಯೂಸ್ ಮಾಡಿಸ್ಕೊಂಡು ಕುಡಿತಾಳೆ. ನಾವು ಯಾರೂ ಕೇಳಲಿಲ್ಲ, ಅವಳೇ ನಂಗೆ ಜ್ಯೂಸ್ ಬೇಕು ಅಂತೇಳಿ ಜ್ಯೂಸ್ ಮಾಡ್ತಾ ಇದ್ಲು. ಸೊ ಅವಳಿಗೆ ಸಕ್ಕರೆ ನೀರು ಹಾಕಿ ಕೊಟ್ಟರು. ಅವರು ಸಂಜೆಗೆ ಏನಾದರೂ ತಿಂಡಿ ಮಾಡ್ತಿರ್ತಾರೆ, ಸೊ ಉಪ್ಪಿಟ್ಟು ಮಾಡ್ತಿದ್ರಂತೆ. ಎಲ್ರಿಗೂ ಸೇರಿ ಮಾಡ್ತೀನಿ ಅಂತೇಳಿ ಉಪ್ಪಿಟ್ಟು ಮಾಡ್ತಾಯಿದ್ರು. ಅಲ್ಲ ಆರಾಧ್ಯ ಸ್ನ್ಯಾಕ್ಸ್ ಇತ್ತು ಅಂತ ಹೇಳಿ ಸ್ನ್ಯಾಕ್ಸ್ ಕೊಟ್ಟರು. ಸೊ ಸ್ವಲ್ಪ ಹೊತ್ತು ಸ್ನ್ಯಾಕ್ಸ್ ತಿಂದು, ಮತ್ತು ಮಗನಿಗೆ ಎಕ್ಸಾಮ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ, ಇನ್ನೂ ಒಂದು ಎಕ್ಸಾಮ್ ಇತ್ತು. ಬಟ್ ಸಬ್ಜೆಕ್ಟ್ ವೈಸ್ ಏನಲ್ಲ, ಅದು ಕಂಪ್ಯೂಟರು PT ಹಾಗೆ ಅದೆಲ್ಲ ಇತ್ತು ಸಣ್ಣ ಸಣ್ಣದು. ಸೊ ಹಾಗಾಗಿ ಎನ್ನದು ಇದೆಂತ ಅತ್ತೆ ಇದು ಆವ್ತಾ ಇದ್ದು ಇದೆಲ್ಲಿಂದ ಸೌತೆ ಅಲ್ಲ ಏನಾಗಿದೆ ಅಂತಕ್ಕೆ ಇದು ಎಲ್ಲೋ ಎಲ್ಲೋ ಆವ್ತಾ ಇದ್ದು ಅದು ಬಿಸಿಲು ಕಾಗಿದಲ್ಲಿ ಇದು ಬಂದದ ಹಳದಿ ಹಪ್ಪದ ನೆರಳಿದ್ದಲ್ಲ ಮಾಡಾಡಿಲಿ ಹಂಗೆ ತಂಪಿದ್ದಲ್ಲಿ ಹಸ್ಲಿ ಅದು ಬಿಸಿಲ್ದಾಗಿದಾರನ ಅರಿಶಿನ ಅಂಬಗದ ನಾನು ಮಡಗಿದ್ದು ಬಿಸಿಲು ಆತ ಬಿಸಿಲ್ದಾಗ್ಲಾಗ ಮಾಡಿ ಇಲ್ಲಿಂದ ಚಿಗುರಿದಾರ್ಲಿ ಒಂದೇ ಮುಗಿದು ಅಪ್ಪು ನನಗೆ ಬರಕೂಳಿ ಅದು ಆವುತ್ತೆ ಇಲ್ಲಿ ಅದೆಲ್ಲ ಶುರುವಿಂದಲೇ ತೆಗಿ ಫೈನಲ್ ಬೇಕಾ ಹಾಗಲ್ಕಾಯಿ ಬಿತ್ತಿದ್ದತೆ ಹಾಗಲಕಾಯಿ ಆಯ್ದಾನೆ ಈಗ ಇದು ತಪ್ಪು ಆಗಲ್ಲ ಬೆಳೆ ಹಾಗೆ ಹಾಗೆ ಮಾಡಿದ್ರು ನನಗೆ ಈ ಮನೆಗೆ ಬಂದರೆ ಈ ಥರ ಎಲ್ಲ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಈ ಸಣ್ಣ ಪುಟ್ಟದ್ರಲ್ಲೆಲ್ಲ ಏನು ಹಾಳು ಮಾಡ್ದೇ ತುಂಬಿಸಿಟ್ಟಿರ್ತಾರೆ. ನಂಗೆ ತುಂಬಾ ಇಷ್ಟ ಆಗುತ್ತೆ, ಇಲ್ಲಿ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಬಟ್ ಮೇಂಟೆನೆನ್ಸ್ ಆಗೋದಿಲ್ಲ ನಮ್ಮ ಕೈಲಿ, ಅಂದರೆ ಅವ್ರು ಆ ಥರ ಅಂದರೆ ಒಬ್ಬೊಬ್ಬರ ಕೈಲಿ ಆ ಥರ ಆಗುತ್ತೆ. ಸೊ ಈ ಥರ ಒಂದು ಮಣ್ಣಿನ ಗಡಿಗೆಲಿ ಸಣ್ಣ ಡಬ್ಬಿಲಿ ಒಂದು ಹಾಲಿನ ಪ್ಯಾಕೆಟ್ ಅದನ್ನು ಕೂಡ ಬಿಡೋದಿಲ್ಲ ಅವರು, ಅಷ್ಟರಲ್ಲೆಲ್ಲ ಹಾಕಿಡ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಹಾಗೆ ಇದೊಂದು ಹೆಲ್ಮೆಟ್ ಎಲ್ಲೋ ಹಾಕಿದ್ರು, ಹೇಳಿದ್ದನ್ನ ಕೇಳಿದ್ದೆ ಬಟ್ ನೋಡಿರಲಿಲ್ಲ. ಸೊ ಹೆಲ್ಮೆಟಲ್ಲಿ ಹಾಗೆ ಈ ಒಂದು ಪಾತ್ರದಲ್ಲಿ ಹಾಲಿನ ಪ್ಯಾಕೆಟು ಇದೆ. ಒಂದೇ ಹೆಲ್ಮೆಟಲ್ಲಿ ಎರಡನ್ನು ಒಳಗಡೆ ಇದರಲ್ಲಿ ಮತ್ತು ಮೇಲ್ಗಡೆ ಇದರಲ್ಲಿ 2 ಲೇಯರಲ್ಲೂ ಕೂಡ ಈ ಥರ ಹಾಕಿಟ್ಟಿದ್ದಾರೆ. ಬಟ್ ನಾನು ಮಾಡೋಕ್ಕೆ ಹೋಗ್ತೀನಿ, ನಂಗೆ ಅದೆಲ್ಲ ಅಷ್ಟೊಂದು ಮೇಂಟೆನೆನ್ಸ್ ಆಗೋದಿಲ್ಲ, ನನ್ನ ಹಸ್ಬೆಂಡಿಗೂ ಆಗೋದಿಲ್ಲ ಆ ಥರ ಎಲ್ಲ ಹಾಕಿಟ್ರೆ. ಸೊ ಹಾಕಕ್ಕೆ ಹೋಗೋದಿಲ್ಲ. ನನಗೆ ಇತ್ತೀಚೆಗೆ ಗಿಡ ನೆಡೋದಂದ್ರೆ ತುಂಬ ಇಷ್ಟ. ಸೊ ನನ್ನ ಮಗ ನಾನು ನೆಡೋದನ್ನು ನೋಡಿ ನನಗೂ ನೆಡಬೇಕಮ್ಮ ಸ್ವಲ್ಪ ಗಿಡ ಅಂತ ಹೇಳಿ ಸೊ ಅವನು ಒಂದು ಸ್ವಲ್ಪ ತೊಗೊಂಡ. ಹಾಗೆ ನಾನು ಇಲ್ಲಿ ಪ್ರತಿ ಸತಿ ಬಂದ್ರೂ ಯಾವುದೂ ಬಿಡೋದಿಲ್ಲ, ಎಲ್ಲ ಗಿಡನ ತೊಗೊಂಡು ಹೋಗ್ತಾನೆ ಇರ್ತೀನಿ. ಹಾಗೆ ಇವ್ರ ಗಿಡ ಈ ಥರ ಎಲ್ಲ ಸಣ್ಣ ಜಾಗ ಇದ್ರೂ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅಂದರೆ ಮೊದಲು ತುಂಬ ಚೆನ್ನಾಗಿತ್ತು, ಇವಾಗ ಅವ್ರಿಗೆ ಮೇಂಟೆನೆನ್ಸ್ ಆಗೋದಿಲ್ಲ ಅಂತ ಹೇಳಿ ಏಜ್ ಆಯ್ತಲ್ಲ. ಸೊ ಹಾಗಾಗಿ ಆದಷ್ಟು ಮಾತ್ರನೇ ಇಟ್ಕೊಂಡಿದ್ದಾರೆ. ಅಲೋವೆರಾನು ಅಷ್ಟೇ ನಾನು ಇಲ್ಲಿಂದಲೇ ತೊಗೊಂಡೋದ್ದು. ಹಾಗೆ ಇದೊಂದು ಹಾಮಸ್ ಒಂದು ಫ್ಲವರ್ ಬರುತ್ತಲ್ಲ, ಸೊ ಇದಂದ್ರೆ ನಂಗೆ ಎಷ್ಟು ತೊಗೊಂಡೋಗಿ ನೆಟ್ಟಿದ್ದೀನಿ, ಬಟ್ ಹಾಕಿದ್ದೀನಿ. ಬಟ್ ಯಾಕೋ ಎಲ್ಲೋ ಕಲರ್ ಆಗಿದೆ, ಬಿಸಿಲು ಬಿದ್ದರೆ ಆಗೋದಿಲ್ಲ ಅಂತೆ. ಸೊ ಹಾಗಾಗಿ ಅವ್ರು ಇದನ್ನೇ ಕೊಟ್ಬಿಟ್ರು, ನೀ ಇದನ್ನೇ ತೊಗೊಂಡೋಗ್ಬಿಡು ಅಂತ ಹೇಳಿದ್ರು. ಹಾಗಾಗಿ ನಾನು ಅದನ್ನು ನಾನು ತಾವರ ನೆಟ್ಟಿದ್ದೀನಲ್ಲ, ಸೊ ಅದರಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ಊರಿಗೆ ಹೋದ್ಮೇಲೆ ಸೊ ಸರಿ ಮಾಡಬೇಕೆಲ್ಲ. ಅಮ್ಮ ಬಂದಿದ್ರಲ್ಲ, ಹಾಗೆ ಸ್ವಲ್ಪ ಕೆಲಸ ಆಯಿತು, ಅಮ್ಮನ ಹತ್ರ ಇದು ಮಾಡಿಸ್ಕೊತಾ ಇದ್ದೆ ಕ್ಲೀನಿಂಗು. ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋ, ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.